ವಿನೋದ ವಾರ್ತೆಗೆ ಸ್ವಾಗತ. ನಾನು ನಾಗಣ್ಣ. ರಾಜ್ಯದಲ್ಲಿ ಗುಟ್ಕಾ ಮತ್ತು ಪಾನ್ ಮಸಾಲ ನಿಷೇಧ ಜಾರಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಕೆಲವು ಶಾಸಕರುಗಳೇ ಸಿಎಂ ಅನ್ನ ಭೇಟಿ ಮಾಡಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಏನಂತ, ಅಡಕೆ ಬೆಳೆಗಾರರು ರಾಜ್ಯದಲ್ಲಿ ಜಾಸ್ತಿ ಇದ್ದಾರೆ, ನೀವು ಈ ರೀತಿ ಆದೇಶ ತಂದ್ರೆ ಅಡಕೆ ಬೆಲೆ ಏನಾಗ್ಬೇಕು, ಬೆಳೆಗಾರರು ಏನಾಗ್ಬೇಕು, ಹಂಗಾಗಿ ಕೂಡಲೇ ಇದನ್ನ ವಾಪಸ್ ಪಡಿಬೇಕು ಅಂತ ಒತ್ತಡ ಹಾಕ್ತಾ ಇದ್ದಂಗೆ ಸಿಎಂ ಬೆಚ್ಚಿ ಬಿದ್ದಿದ್ದಾರೆ. ಅಯ್ಯೋ, ಈ ರೀತಿ ಆಗಿದೆಯಾ, ಇದು ನನ್ನ ಗಮನಕ್ಕೆ ಬಂದಿಲ್ವಲ್ಲ, ಯಾರ್ರೀ ಅದು, ಕರೀರಿ ಇಲ್ಲಿ ಅಂತ ಹೇಳಿದ ಕ್ಷಣ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಗಳನ್ನ ಕರೆದಿದ್ದಾರೆ. ಆರೋಗ್ಯ ಇಲಾಖೆ ಕಾರ್ಯದರ್ಶಿಗಳು ಪಾಪ ತಂಬಾಕು ಉತ್ಪನ್ನ ಮತ್ತು ನಿಕೋಟಿನ್ ಯುಕ್ತ ವಸ್ತುಗಳನ್ನ ನಿಷೇಧ ಮಾಡೋಕ್ ಹೋಗಿ ಈ ಪಾನ್ ಮಸಾಲ ಮತ್ತು ಗುಟ್ಕಾ ಅಂದ್ರೆ ಅಡಕೆ ಏನ್ ಬಳಸ್ತಾರಲ್ಲ ಅದ್ರ ಮೇಲೆ ನಿಷೇಧ ಹೇರ್ಬಿಟ್ಟಿದ್ದಾರೆ. ಸಿಎಂ ಗರಂ ಆಗ್ಬಿಟ್ರು. ಅಲ್ಲ ಕಣ್ರಿ, ಇಂಥ ವಿಚಾರಗಳನ್ನ ಇಂಥ ಆದೇಶಗಳನ್ನ ಹೊರಡಿಸುವಾಗ ನನ್ನ ಗಮನಕ್ಕೆ ಯಾಕೆ ತರೋದಿಲ್ಲ ನೀವು ಅಂತ ಪಾಪ ತಪರಾಕಿ ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ UT ಖಾದರ್ ಅವ್ರನ್ನ ಪ್ರಶ್ನೆ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಅವರಂತೂ ಸಿಕ್ಲಿಲ್ಲ. ಕೊನೆಗಂತೂ ಆಹಾರ ಇಲಾಖೆಯ ಕಾರ್ಯದರ್ಶಿಗಳು ಸಿಎಂ ಅವ್ರ ಕಡೆಯಿಂದ ಛೀಮಾರಿ ಹಾಕಿಸ್ಕೊಂಡ್ರು. ಸದ್ಯಕ್ಕೆ ಆ ಆದೇಶ ಹಿಂಪಡೆಯುವಂತೆ ಅವ್ರಿಗೆ ಸೂಚನೆ ಕೊಟ್ಟಿದ್ದಾರೆ. ಹಂಗಾಗಿ ತಂಬಾಕು ಅಥವಾ ಗುಟ್ಕಾ ನಿಷೇಧ ರಾಜ್ಯದಲ್ಲಿ ಇಲ್ಲ ಅನ್ನೋದು ಒಂದು ವಿಚಾರ. ಇನ್ನೊಂದು ವಿಚಾರ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ವಿಜಯನಗರ ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸಿಕೊಂಡು ಅಲ್ಲಿ ಧ್ವಜಾರೋಹಣಕ್ಕೆ ಹೋಗಿ ಬನ್ನಿ ಅಂತ ಜಮೀರ್ ಅಹ್ಮದ್ಗೆ ಹೇಳಿದ್ದಾರೆ. ಆದ್ರೆ ವಾಪಸ್ಸು ಜಮೀರ್ ಅಹ್ಮದ್ ಸಿಎಂಗೆ ಲೆಟರ್ ಬರೆದಿದ್ದಾರೆ. ಏನಂತ ನೋಡಿ ಸರ್, ಉಪಚುನಾವಣೆ ಬರ್ತಾ ಇದೆಯಲ್ಲ, ಸೊ ಚಿತ್ರದುರ್ಗದಲ್ಲಿ ಪಕ್ಷ ಸಂಘಟನೆ ಮಾಡಬೇಕು, ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ನಾನು ಪಕ್ಷ ಸಂಘಟನೆ ಮಾಡಬೇಕು, ಹಂಗಾಗಿ ನಾನು ಅಲ್ಲಿಗೆ ಹೋಗಕ್ಕಾಗೋದಿಲ್ಲ, ಧ್ವಜಾರೋಹಣದಲ್ಲಿ ಪಾಲ್ಗೊಳ್ಳಲ್ಲ ಅಂತ. ಅಸಲಿ ವಿಷಯ ಏನು ಅಂತ ಅಂದ್ರೆ, ವಕ್ಫ್ ಮತ್ತು ಅಲ್ಪಸಂಖ್ಯಾತ ಮಂಡಳಿಯ ಒಂದು ಸಚಿವ ಸ್ಥಾನವನ್ನ ತಮಗ್ ಕೊಡದೇ ಇರೋದು, ಆ ಖಾತೆಯನ್ನು ಕೊಡದೇ ಇರೋದು ಜಮೀರ್ ಅಹ್ಮದ್ ಅವರ ಅಸಮಾಧಾನಕ್ಕೆ ಕಾರಣವಾಗಿದೆ. ಬರೀ ವಸತಿ ಸಚಿವ ಖಾತೆಯನ್ನ ಕೊಟ್ಟಿದ್ದಾರಷ್ಟೇ. ಹಂಗಾಗಿ ಈ ಅಸಮಾಧಾನವನ್ನ ಮುಂದಿಟ್ಕೊಂಡು ಸಿಎಂ ಆದೇಶವನ್ನ ಇವರು ನಿರಾಕರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಜಮೀರ್ಗೆ ಪಾಪ ಅಸಮಾಧಾನ ಇರೋದಂತೂ ಸತ್ಯ. ಈ ಒಂದು ಅಸಮಾಧಾನ ಮುಂದಿನ ದಿನಗಳಲ್ಲಿ ಯಾವ ರೀತಿ ಟರ್ನ್ ತಗೊಳುತ್ತೋ ಗೊತ್ತಿಲ್ಲ. ಆದ್ರೆ ಸಿಎಂ ಮಾತ್ರ ಇತ್ತೀಚೆಗೆ ಪಾಪ ತುಂಬಾ ಮುಜುಗರಕ್ಕೊಳಗಾಗ್ತಾ ಇದಾರೆ. ಯಾಕಂತಂದ್ರೆ ಅವರು ಹೇಳಿದ ಮಾತುಗಳು, ಅವರು ಗೊತ್ತಿಲ್ಲದೆ ಇರುವಂತ ವಿಚಾರಗಳು ನಡೆದು ಹೋಗ್ತಾ ಇದಾವೆ. ಬನ್ನಿ, ಸಿಎಂ ಅವರು ಈ ವಿಚಾರವಾಗಿ ನೆಕ್ಸ್ಟ್ ಯಾವ ತರ ನಡೆಗಳನ್ನ ರೂಪಿಸ್ತಾರೆ, ಯಾವ ತರ ಸ್ಟ್ರಿಕ್ಟ್ ಆರ್ಡರ್ ಗಳನ್ನ ತರ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಇಲ್ಲಿಗೆ ವಿನೋದ್ ವಾರ್ತೆ ಮುಗೀತು.